ಕಮಲ್ ಹಾಸನ್ ಒಬ್ಬ ದುರಾಂಕಾರಿ, ಅವನು ಕೊಂಗ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದೇ ಹೆಸರಿನ ಮೇಲೆ ಎರಡು ವಿಷಯಗಳು ತುಂಬಾನೇ ಸುದ್ದಿ ಆಗಿದ್ವು. ಒಂದು, ತಾಳಿ ಕಟ್ಟೋ ಟೈಮಲ್ಲಿ ಮದುವೆ ಬೇಡ ಅಂದಿದ್ದು, ಇನ್ನೊಂದು ತಮಿಳಿಂದ ಕನ್ನಡ ಬಂದಿದೆ ಅಂತ ಹೇಳಿದ್ದು. ಬನ್ನಿ ಹಾಸನದಲ್ಲಿ ನಿಂತು ಹೋದ ಮದುವೆ ಜೊತೆಗೆ ಕಮಲ್ ಹಾಸನ್ ಕೊಟ್ಟ ಹೇಳಿಕೆ ಬಗ್ಗೆ ಮಾತಾಡುವ. ಆದ್ರೆ ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும். அதனால நீங்களும் அதில் உட்படுவீர்கள். ಸ್ನೇಹಿತರೆ, ಈ ವಿಡಿಯೋ ವೈರಲ್ ಆದಾಗ ಈ ಗುಬಲ್ ಹಾಸನ್ ಸಾರಿ ಕಮಲ್ ಹಾಸನ್ ಏನ್ ಹೇಳ್ತಾವನೆ ಅಂತ ದೇವ್ರನೇ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ತಮಿಳು ಬರಲ್ಲ, ನಾವು ಪಕ್ಕ ಕನ್ನಡದ ಕಂದ ಮಗಳು. ದುಃಖ, ಖುಷಿ, ಕೋಪ, ಪ್ರೀತಿ, ನಮ್ಮ ಅಡಿಯಿಂದ ಮುಡಿವರೆಗೂ ನಾವೇನೇ ಮಾಡಿದ್ರು ಕನ್ನಡದಲ್ಲೇನೆ ಮಾಡೋದು. ಕನ್ನಡ ಭಾಷೆಯಿಂದನೇ ನಾವು ನಮ್ಮ ಪರಿಪೂರ್ಣವಾದ ಭಾವನೆಗಳನ್ನ ವ್ಯಕ್ತಪಡಿಸೋಕ್ ಆಗೋದು. ಸೊ ಈ ಗಿಂಬಲ್ ಹಾಸನ್ ಸಾರಿ ಕಮಲ್ ಹಾಸನ್ ಏನ್ ಹೇಳೋನೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ಮೇಲೆ ಒಂದು ಐಡಿಯಾ ಬಂತು. ಅದು ಏನಂತ, ತಮಿಳಿಂದ ಕನ್ನಡ ಬಂದಿರೋದಂತೆ. ಯಾವ ಬೋಳಿ ಮುಗ ಹೇಳ್ದ? ಅಲ್ಲ ಗುರುವೆ, ಕಮಲ್ ಅದ್ಯಾವ್ದೋ ಥರ್ಡ್ ಲೈಫ್ ಸಿನಿಮಾ ಪ್ರಮೋಷನ್ಗೆ ಬಂದ್ಬಿಟ್ಟು ಸಾರಿ ಅದು ಥರ್ಡ್ ಲೈಫ್ ಅಲ್ಲ ಗುರು, ತಗ್ ಲೈಫ್. ಸ್ನೇಹಿತರೆ, ಯಾಕೋ ಇವ್ರಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಒಳ್ತಾನೆ ಇಲ್ಲ. ಕೆಲವೊಮ್ಮೆ ಹಂಗೆ ಕೆಟ್ಟದನ್ನ ಮಾತಾಡ್ಬೇಕಾದ್ರೆ ನಾಲ್ಗೆ ಒಳ್ಳಲ್ವಂತೆ. ಅದನ್ನ ನಮ್ಮ ಅಜ್ಜಿಯವ್ರ ಅಜ್ಜಿ ಹೇಳ್ತಿದ್ರು. ಅದು ನನ್ ಜೊತೆ ಅಲ್ಲ, ನಮ್ಮ ಅಜ್ಜಿ ಜೊತೆ ನಮ್ಮ ಅಜ್ಜಿಯವ್ರ ಅಜ್ಜಿ ಹೇಳಿರೋದನ್ನ ನಮ್ಮ ಅಜ್ಜಿ ನನ್ ಜೊತೆ ಹೇಳ್ತಿದ್ರು. ಅದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಅವಾಗ ನಾನು ಆಡೋ ಮಾತು ಅಲ್ಲಲ್ಲಿ ಅಲ್ಪ ಸ್ವಲ್ಪ ಹತ್ಲಾಗಿತ್ತಾಗ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಂಟಿನ್ಯೂ. ಸ್ನೇಹಿತರೆ, ಈ ಕಮಲ್ ಹಾಸನ್ ಕನ್ನಡ ತಮಿಳಿಂದ ಬಂದಿದ್ದು ಅಂತ ಹೇಳ್ಬೇಕಾದ್ರೆ ಎದುರುಗಡೆ ಕೂತಿದ್ ಶಿವಣ್ಣ ಬಸವಣ್ಣಂತರ ಸುಮ್ನೆ ತಲೆ ಅಲ್ಲಾಡ್ತಿದ್ ನೋಡಿ ಒಂಥರ ಬೇಜಾರಾಯ್ತು. ಏನ್ ಗುರು ಶಿವಣ್ಣ ಅವ್ನು ಹೇಳ್ತಿರೋದನ್ನ ಒಪ್ಕೊಂಡಂಗಿದ್ಯಲ್ಲ ಅಂತ. ಆಮೇಲೆ ಮೇ ಬಿ ಅವ್ರಿಗೆ ಅವಾಗ ಅದ್ರ ಬಗ್ಗೆ ಅಷ್ಟು ಅರಿವಾಗಿಲ್ವೇನ. ನೆಕ್ಸ್ಟ್ ಇದಕ್ಕೆ ಶಿವಣ್ಣ ಉತ್ತರ ಕೊಟ್ಟೇ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಶಿವಣ್ಣ ಹೇಳಿದ್ದು, ಕಮಲ್ ಹಾಸನ್ ಅವರುವೆ ಕನ್ನಡ ಅಂದರೆ ಅಷ್ಟೇ ಪ್ರೀತಿಸ್ತಾರೆ, ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ. ನಿನ್ನೆ ಬಂದಾಗಲೂ ಅವ್ರು ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ. ಅರೆ ಏನ್ ಶಿವಣ್ಣ ನೀವು ಮಾತಾಡ್ತಾ ಇರೋದು? ಕನ್ನಡದ ಮೇಲೆ ಪ್ರೀತಿ ಇರೋನು ಕನ್ನಡ ತಮಿಳು ಎಲ್ಲ ಒಂದೇ ತಾಯಿ ಮಕ್ಕಳಂತೆ ಅಂತ ಹೇಳ್ತಾನೆ ಹೊರತು ತಮಿಳಿಂದ ಕನ್ನಡ ಬಂದಿದೆ ಅಂತ ಅಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಆಮೇಲೆ ಇನ್ನೊಂದು, ಈ ಅಕ್ಕಪಕ್ಕ ರಾಜ್ಯದ ಸಿನಿಮಾ ನಟ ನಟಿಯರಿಗೆ ಕನ್ನಡ ಮತ್ತು ಕರ್ನಾಟಕದ ಮೇಲೆ ಗೌರವ ಪ್ರೀತಿ ಯಾವಾಗ ಹೆಚ್ಚಾಗಿ ಉಕ್ಕಿ ಬರೋದು ಅಂದ್ರೆ ಅವರ ಸಿನಿಮಾ ಪ್ರಮೋಷನ್ ಗಳನ್ನ ಕರ್ನಾಟಕದಲ್ಲಿ ಮಾಡ್ಬೇಕಾದ್ರೆ ಮಾತ್ರ. ಅದೊಂದು ಬಿಟ್ರೆ ಈ ನನ್ನ ಮಕ್ಕಳಿಗೆ ಕನ್ನಡ ಆಗ್ಲಿ ಕನ್ನಡಿಗರಾಗ್ಲಿ ಬೇಕಾಗಿಲ್ಲ. ಇವ್ರಿಗೆ ಕನ್ನಡ ಮತ್ತು ಕನ್ನಡಿಗರ ಮೇಲೆ ಇರೋದು ಪ್ರೀತಿ ಅಲ್ಲ ಶಿವಣ್ಣ, ಬಿಸ್ನೆಸ್. ಅದು ಏನ್ ಹೇಳಿ, ವ್ಯಾಪಾರ. ಇನ್ನೊಂದ್ ಏನ್ ಗೊತ್ತಾ ಸ್ನೇಹಿತರೆ, ಏನೋ ಸಿನಿಮಾ ಪ್ರಮೋಷನ್ ಟೈಮ್ ಅಲ್ಲಿ ಎಮೋಷನ್ ಇಂದ ತಮಿಳಿಂದ ಕನ್ನಡ ಬಂದಿದೆ ಅಂತ ಹೇಳಿರ್ಬೋದು, ಬಿಡಿ ಸಾರಿ ಕೇಳ್ತಾನೆ ಅಂತ ಅನ್ಕೊಂಡ್ರೆ ಈ ವಯ್ಯ ಏನ್ ಹೇಳೋನೆ ಗೊತ್ತಾ? And so are the languages. If you look at it from the northern point of view, yes, what they say according to them is right. If you look at it from Tenkumari, then what I say is right. There's a third angle to it. That's what I said, the scholars and language experts. They will say they both are right, but they must decide where they want to belong, with their family or the languages that came from the north. That's up to you. It's a democratic country. This is not an answer. This is an explanation. Love will never apologize. ಓಹೋ, ಇವಯ್ಯ ಏನ್ ಹೇಳಿದ್ದ, ಅದು ಪ್ರೀತಿಯಿಂದ ಹೇಳಿರೋದಂತೆ. ಇದೊಂಥರ ಹೆಂಗಾಯ್ತು ಅಂದ್ರೆ, ಲೋ ಕಮಲ್ ಹಾಸನ್, ನೀನು ನಿಮ್ಮ ಅಪ್ಪು ಹುಟ್ಟಿಲ್ಲ ಕಣೋ, ನಮ್ಮಪ್ಪು ಹುಟ್ಟಿರೋದು ಅಂತ ಹೇಳ್ಬಿಟ್ಟು ನಾನು ಇದನ್ನ ಪ್ರೀತಿಯಿಂದ ಹೇಳ್ತಿರೋದು. ಕನ್ಫ್ಯೂಸ್ ಆಗ್ಬೇಡ, ನಮ್ ಬೀದಿಲಿ ಸುಮಾರು ಜನ ಇದ್ರ ಬಗ್ಗೆ ಮಾತಾಡ್ತವ್ರೆ ಗೊತ್ತಾ ಅಂದಂಗಾಯ್ತು. ನೋಡಿ ಸರ್ ಕಮಲ್ ಹಾಸನ್ ಅವರೇ, ಹಿಸ್ಟ್ರಿನ ಇನ್ನೊಂದು 20 ಸಲ ಅಲ್ಲ 70 ಸಲ ಬೇಕಾದ್ರೂ ತೆಗೆದು ನೋಡಿ. ಕನ್ನಡ ಮತ್ತೆ ತಮಿಳು ಎರಡುವೆ ಪ್ರೋಟೋ ದ್ರಾವಿಡಿಯನ್ ಲ್ಯಾಂಗ್ವೇಜ್ಗಳು. ಅಂದ್ರೆ ತಮಿಳು ಮತ್ತೆ ಕನ್ನಡ ಇವೆರಡರ ಮೂಲ ದ್ರಾವಿಡ. ಇಲ್ಲಿಂದನೇ ತಮಿಳು, ಕನ್ನಡ, ತೆಲುಗು, ಮಲಯಾಳಿ ಭಾಷೆಗಳು ಬಂದಿರೋದು. ಒಂದ್ ಲೆಕ್ಕಾಚಾರದಲ್ಲಿ ಕನ್ನಡ ಮತ್ತು ತಮಿಳು ಎರಡುವೆ ಒಂಥರ ಅಣ್ತಮ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ರಿಯಲ್ ಫ್ಯಾಕ್ಟ್. ಬ್ಯೂಟಿಫುಲ್ ಪಾಯಿಂಟ್. ಇನ್ನೊಂದಷ್ಟು ಇತಿಹಾಸದ ಪ್ರಕಾರ ಕನ್ನಡ ಬ್ರಾಹ್ಮಿ ಲಿಪಿಯಿಂದ ಉದ್ಭವವಾಗಿದೆ ಅಂತಾರೆ ಹೊರತು ತಮಿಳಿಂದ ಅಂತ ಎಲ್ಲೂ ಹೇಳಿಲ್ಲ. ಅದಕ್ಕೆ ದಾಖಲೆಗಳು ಸಹ ಇಲ್ಲ. ಸೊ ಸಮಾಜದಲ್ಲಿ ನಾವು ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾಗ ನಾವು ಆಡೋ ಪ್ರತಿಯೊಂದು ಮಾತನ್ನ 100 ಬಾರಿ ಆಲೋಚಿಸಿ ಮಾತಾಡಬೇಕಾಗುತ್ತೆ. ಇಲ್ವಾ ನಮ್ಮ ಮೇಲಿರೋ ಮರ್ಯಾದೆ ಅನ್ನೋದು ಮರೆಯಾಗೋಗ್ಬಿಡುತ್ತೆ.
ಹೌದಾ? ಸಿಂಪಲ್. ನಾನೇನೋ ಹೇಳಿದ್ದೆ, ನಾನು ಹೇಳಿರೋದು ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ಬಿಡು ಗುರು, ಸಾರಿ ತಾನೇ ಕೇಳೋಣ, ಅದ್ರಲ್ಲೇನಿದೆ ಅಂತ ಸಾರಿ ಕೇಳೋದ್ ಬಿಟ್ಟು ಪ್ರೀತಿಯಿಂದ ಹೇಳಿದ್ದು ಅಂತ ಪ್ಯಾಚಪ್ ಮಾಡಿ ಸಾರಿ ಕೇಳಲ್ಲ ಅಂದವನೇ ಈ ವಯ್ಯ. ಈ ವಯ್ಯ ಮೊದ್ಲಿಂದನೂ ಆಕ್ಟಿಂಗ್ ಒಂದ್ರಲ್ಲಿ ಕಮಾಲ್ ಮಾಡ್ತಾನೆ ಅನ್ನೋದು ಬಿಟ್ರೆ ಇನ್ನೆಲ್ಲಾ ವಿಚಾರದಲ್ಲೂ ಒಳ್ಳೆ ಗುಬಾಲ್ ತರನೇ ಆಡೋದು. ದೇಶ ಅಂತ ಆಗ್ಲಿ, ಧರ್ಮ ಅಂತ ಆಗ್ಲಿ, ರಾಜ್ಯ ಅಂತ ಆಗ್ಲಿ, ಜಾತಿ ಅಂತ ಆಗ್ಲಿ, ಎಲ್ಲಾ ವಿಚಾರದಲ್ಲೂ ಅಷ್ಟೇ. ಏನ್ ಗುರು, ಒಬ್ಬ ಸೀನಿಯರ್ ಆಕ್ಟರ್, ನಮ್ಮ ದೇಶ ಕಂಡಂತಹ ಒಬ್ಬ ದೊಡ್ಡ ಆಕ್ಟರ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ, ಅವ್ರ ಬಗ್ಗೆ ಮಾತಾಡೋಷ್ಟು ನಿಂಗೆ ಯೋಗ್ಯತೆ ಇದೆಯಾ ಅಂತ ಒಂದಷ್ಟು ಜನ ಕೇಳ್ಬೋದು. ನೋಡು ಗುರು, ಕನ್ನಡ, ಕರ್ನಾಟಕ, ಕನ್ನಡಿಗರ ಬಗ್ಗೆ ಯಾರೇ ಆಗ್ಲಿ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಅವನು ಯಾರೇ ಆಗ್ಲಿ, ಯಾವ ಪುಡಂಗೆ ಆಗಿರ್ಲಿ, ಅವನು ಪ್ರತಿಯೊಬ್ಬ ಕನ್ನಡಿಗನಿಗೂ ತಾಯಿ ಅಂದ್ರೆ ಎಷ್ಟು ಮುಖ್ಯನೋ ಹಂಗೆ ತಾಯ್ನಾಡು ಮತ್ತೆ ಮಾತೃಭಾಷೆ ಅಂದ್ರೆ ಅಷ್ಟೇ ಮುಖ್ಯ. ತಾಯಿನೂ ಬಿಟ್ಕೊಡಲ್ಲ, ತಾಯ್ನಾಡಿನ ವಿಚಾರಕ್ಕೆ ಬಂದ್ರೆ ಯಾರನ್ನೇ ಆದ್ರೂ ಸುಮ್ನೆ ಅಂತೂ ಬಿಡಲ್ಲ. ಸ್ನೇಹಿತರೆ, ಒಂದ್ ಕಡೆ ಈ ಕಮಲ್ ಹಾಸನ್ದು ಈ ಗೋಳಾದ್ರೆ, ಇನ್ನೊಂದ್ ಕಡೆ ನಮ್ಮ ಕರ್ನಾಟಕದ ಹಾಸನಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ಮದುವೆ ನಿಂತೋಗಿತ್ತಲ್ಲ, ಆ ವಿಚಾರದ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಮದುವೆಯೊಂದು ಮುರಿದು ಬಿದ್ದಿದೆ ಹಾಸನದಲ್ಲಿ. ಕೊನೆ ಮೂಮೆಂಟ್ನಲ್ಲಿ ವಧು ನಾನು ಬೇರೆಯವನ್ನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಆಗಲ್ಲ ಅಂದಿದ್ದಾಳೆ. ಮದುವೆ ಮುರಿದು ಬಿದ್ದಿದೆ. ಸ್ನೇಹಿತರೆ, ಈ ಇನ್ಸಿಡೆಂಟ್ ನೋಡಿದ್ಮೇಲೆ ಇಷ್ಟ ಇಲ್ಲದೆ ಇರೋ ಮದುವೆನ ಬೇಡ ಅಂತ ಧೈರ್ಯದಿಂದ ಹೇಳಿ ಇಷ್ಟಪಟ್ಟವನ್ ಜೊತೆ ಮದುವೆ ಆಗವಳೆ ಅಂತ ಈ ಹುಡುಗಿಗೆ ಹೊಗಳ್ಬೇಕಾ, ಇಲ್ಲ ಎಂಗೇಜ್ಮೆಂಟ್ ಆಗಿ ಫೋಟೋ ಶೂಟ್ ಮುಗಿಸಿ ಹುಡುಗನ್ ಜೊತೆ ನೈಟ್ ರಿಸೆಪ್ಷನ್ ಅಲ್ಲಿ ಬಂದವ್ರು ಕೊಡೋ ಮುಯ್ ಕವರ್ ಇಸ್ಕೊಂಡು ಮದುವೆ ಶಾಸ್ತ್ರಗಳೆಲ್ಲ ಆಗಿ ಮೇಕಪ್ ಸಹ ಮಾಡಿಸ್ಕೊಂಡು ಇನ್ನೇನ್ ತಾಳಿ ಕಟ್ಟೋ ಟೈಮಲ್ಲಿ ಮದುವೆ ಬೇಡ ಅಂತವಳೆಲ್ಲ ಇವಳಿಗೆ ಉಗುಳ್ಬೇಕಾ? ಅಫ್ಕೋರ್ಸ್ ಇವಳಿಗೆ ಉಗುಳ್ಲೇಬೇಕು. ಯಾಕಂದ್ರೆ ಹೊಗಳೋ ಅಂತ ಏನ್ ಗನಾಂದಾರಿ ಕೆಲಸ ಮಾಡಿಲ್ಲ ಈ ಮೂದೇವಿ. ತನ್ನ ಜೀವನ ಸರಿ ಮಾಡ್ಕೊಳಕ್ ಹೋಗಿ ಆ ಹುಡುಗನ್ ಜೀವನನ ಹಾಳು ಮಾಡ್ಬಿಟ್ಟವಳೆ ಪಾಪ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಆ ಹೆಣ್ಣು ಮುದೇವಿದು ತಾಳಿ ಕಟ್ಟೋದ್ ಬೇಡ, ಮದುವೆ ನಂಗೆ ಬೇಡ ಅಂದಾಗ ಹುಡ್ಗ ಕಣ್ಣೀರ್ ಹಾಕ್ತಾನೆ ಸ್ವಾಮಿ. ಬರೀ ಹೆಣ್ಮಕ್ಳು ಕಣ್ಣೀರ್ ಅಷ್ಟೇ ಅಲ್ಲ, ಈ ತರ ನೊಂದ ಗಂಡ್ ಮಕ್ಳು ಹಾಕೋ ಕಣ್ಣೀರ ಶಾಪ ಇವ್ರಿಗೆ ತಟ್ಲೇಬೇಕು, ತಟ್ಟುತ್ತೆ. ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾ ಇರೋದು. ಸ್ನೇಹಿತರೆ, ಪ್ರೀತಿ ಮಾಡೋ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಂದ್ರೆ, ಪ್ರೀತಿ ಮಾಡಿ ತಪ್ಪಿಲ್ಲ, ಮನೆಯವ್ರಿಗೆ ಹೇಳಿ ಒಪ್ಲಿಲ್ವಾ ಓಡೋಗೋ, ಇಲ್ಲ ಕಾರಲ್ಲಿ ಹೋಗೋ, ಇಲ್ಲ ಬಸ್ಸಲ್ಲಿ ಹೋಗೋ, ಹೆಂಗೋ ಹಾಳು ಬಿದ್ದೋಗಿ ಮದುವೆ ಆಗಿ ಅದು ತಪ್ಪಲ್ಲ. ಯಾಕಂದ್ರೆ ಮೇಜರ್ ಆಗಿದ್ದಾಗ ಕಾನೂನು ಅದಕ್ಕೆ ಸಹಕಾರ ಕೊಡುತ್ತೆ. ಆದ್ರೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಪ್ರೀತಿ ಮಾಡಿದ್ಮೇಲೆ ನಿಮ್ ಮನೆಯವರು ನಿಮ್ಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಮಾಡ್ತಾವ್ರೆ ಅಂತ ಗೊತ್ತಾದಾಗ ನಿಮ್ ಮನೆಯವ್ರಿಗೆ ನಿಮ್ ಪ್ರೀತಿ ಬಗ್ಗೆ ತಿಳಿಸಿ ಆ ಮದುವೆ ಒಪ್ಪಂದನ ನಿಲ್ಸಿ ನಿಮ್ ಪ್ರೀತಿನ ಗೆಲ್ಸಿ. ಓಕೆನಾ? ಮದುವೆ ಒಪ್ಪಂದ ಆಗ್ಬೇಕಾದ್ರೆ ಸುಮ್ನೆ ಇದ್ದು, ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ನಗ್ನಗ್ತಾ ಇದ್ದು, ಮದುವೆ ತಯಾರಿ ಆಗ್ಬೇಕಾದ್ರೆ ಮೆಹಂದಿ ಹಾಕೊಂಡು ಅಲ್ಕಿಸ್ತು, ಮದುವೆ ದಿನ ಮದುವೆ ಬೇಡ ಅನ್ನೋದು ಅಥವಾ ಮದುವೆ ದಿನ ನಿಮ್ ಲವರ್ ಜೊತೆ ಎಸ್ಕೇಪ್ ಆಗೋದು, ಇವೆಲ್ಲ ಯಾಕೆ ಮಾಡ್ತೀರಾ? ನಿಮ್ಮಿಂದ ಮದುವೆ ಹುಡುಗನ ಜೀವನ, ನಿಮ್ ತಂದೆ ತಾಯಿ ಮಾನ, ಮದುವೆ ಖರ್ಚು ಮಾಡಿರೋ ಹಣ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಇಷ್ಟ ಇಲ್ಲದೆ ಇರೋ ಮದುವೆನ ಬೇಡ ಅನ್ನೋದು ತಪ್ಪಲ್ಲ. ಆದ್ರೆ ಅದನ್ನ ಮದುವೆ ಮಂಟಪದಲ್ಲಿ ಹೇಳೋ ಬದಲು ಮದುವೆ ಒಪ್ಪಂದ ಆಗೋಕು ಮುಂಚೆನೆ ಬೊಗಳಿ ಸಾಯ್ಬೇಕು. ಅರ್ಥ ಆಯ್ತಾ? ಇವ್ರುಗಳು ಹೆಂಗೆ ಅಂದ್ರೆ, ಅವ್ರ ಮನೆಗಳಲ್ಲಿ ಅವ್ರ ಮಗ ಗಾರೆ ಕೆಲ್ಸಕ್ಕೆ ಹೋಗ್ತಿರ್ತಾನೆ, ಹಂಗಿದ್ರು ಅಳಿಯ ಆಗೋನಿಗೆ ಗೌರ್ಮೆಂಟ್ ಕೆಲಸನೇ ಇರ್ಬೇಕು ಅಂತಾರೆ. ತಮ್ಗಳ ಮನೇಲಿ ಹಾಕಿರೋ ಸೀಟೆ ತೂತಾಗಿ ನೀರ್ ಸುರಿತಿರುತ್ತೆ, ಹಂಗಿದ್ರು ಹುಡುಗನಿಗೆ ತಾರ್ಸಿ ಮನೆನೇ ಇರ್ಬೇಕು ಅಂತಾರೆ. ಅದಲ್ಲದೆ ಜಮೀನ್ ಇರ್ಬೇಕು, ಒಬ್ನೇ ಮಗ ಆಗಿರ್ಬೇಕು, ತಾರ್ಸಿ ಮನೆ ಇದ್ರು ದೊಡ್ಡ ಮನೆ ಆಗಿರ್ಬೇಕು. ಯಪ್ಪ ಯಪ್ಪ ಯಪ್ಪ, ಒಂದಲ್ಲ ಎರಡಲ್ಲ ಹತ್ತವ. ಈ ನನ್ನ ಮಕ್ಳು ಬೇಡಿಕೆ ಏನು ಅಂತ ನಮ್ಗೆ ಗೊತ್ತವಲೇ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದೇನಂದ್ರೆ ಸ್ನೇಹಿತರೆ, ಮೊನ್ನೆ ಹಾಸನಲ್ಲಿ ಮದುವೆ ನಿಂತೋಯ್ತಲ್ಲ, ಹುಡುಗ ಪಾಪ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅಂತೆ. ಹಂಗಿದ್ರು ಮದುವೆ ಹಿಂಗೆ ಕೊನೆಯಲ್ಲಿ ನಿಂತೋಗುತ್ತೆ ಅಂದ್ರೆ ಗೌರ್ಮೆಂಟ್ ಕೆಲಸ ಅಲ್ಲ. ನಾವು ಗಂಡ ಐಕ್ಳು ಈ ರಾಜ್ಯಕ್ಕೆ ಗವರ್ನರ್ ಆದ್ರೂ ಮದುವೆ ಆಗಿ 3 ದಿನಕ್ಕೆ ಶಾಸ್ತ್ರ ಆಗೋ ತನಕ ಗ್ಯಾರಂಟಿ ಅನ್ನೋದೇ ಇರಲ್ಲ. ಮದುವೆ ಆದ್ಮೇಲೂ ಸಹ ಗ್ಯಾರಂಟಿ ಇರಲ್ಲ, ಅದು ಬೇರೆ ಲೆಕ್ಕಾಚಾರ. ಆದ್ರೂ ತಾಳಿ ಕಟ್ಟೋ ಟೈಮಲ್ಲಿ ತಾಳ್ಮೆ ಗೆಡೋ ಬದಲು ಮದುವೆ ಫಿಕ್ಸ್ ಆಗೋಕು ಮುಂಚೆ ಆ ಹುಡುಗಿನ ಅವ್ರ ಮನೆಯವರಾಗ್ಲಿ, ಮದುವೆ ಆಗೋ ಹುಡುಗ ಆಗ್ಲಿ, ಈ ಮದುವೆ ಆಗೋಕೆ ನಿಂಗೆ ಇಷ್ಟ ಇದೆಯಾ ಅಂತ ತಾಳ್ಮೆಯಿಂದ ಕೇಳ್ಕೋಬೇಕು ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈ ತರ ಇನ್ಸಿಡೆಂಟ್ ಗಳು ಆದಾಗ ಹುಡುಗಿದೆ ತಪ್ಪಿದ್ರು ಸಹ ವಿಡಿಯೋಗಳಲ್ಲಿ ಹುಡುಗಿ ಮುಖವನ್ನ ಮಾತ್ರ ಬ್ಲರ್ ಮಾಡಿರ್ತಾರೆ, ಹುಡುಗರ ಮುಖವನ್ನ ಬ್ಲರ್ ಮಾಡಿರಲ್ಲ. ಯಾಕೆ? ಏನು ಹುಡುಗಿರ್ಗೆ ಮಾತ್ರ ಮಾನ ಮರ್ಯಾದೆ ಇರೋದಾ? ಹುಡುಗರಿಗೆ ಇರಲ್ವಾ? ಇದ್ಯಾವ ರೀತಿ ಸಮಾನತೆ ಅನ್ನೋದೇ ಗೊತ್ತಾಗ್ತಿಲ್ಲ. ದೇವರನ್ನೇ ಅರ್ಥ ಆಗ್ತಾ ಇಲ್ಲ ಗುರು. ಆ ಹುಡುಗಿಯ ಮುಖ ತೋರಿಸಿದ್ರೆ ಅವಳಿಗೆ ಮುಂದೆ ತೊಂದರೆ ಆಗ್ಬೋದು ಅಥವಾ ಅವಳನ್ನ ಕೀಳಾಗಿ ನೋಡ್ಬೋದು ಅನ್ನೋ ಉದ್ದೇಶ ಇರ್ಬೋದು, ಓಕೆ. ಆದ್ರೆ ಹುಡುಗನ್ಗೂ ತೊಂದರೆ ಆಗುತ್ತೆ ಅಲ್ವಾ? ಹುಡುಗನ್ಗೂ ಮಾನ ಮರ್ಯಾದೆ ಅನ್ನೋದು ಹೋಗ್ಬೋದು ಅಲ್ವಾ? ನೆಕ್ಸ್ಟ್ ಬೇರೆ ಯಾವ್ದೋ ಹುಡುಗಿನ ಈ ಹುಡುಗ ನೋಡೋಕ್ ಹೋದಾಗ ಈ ವಿಡಿಯೋ ನೋಡಿರೋ ಯಾರೋ ಹಿಂಗಾಗಿತ್ತಲ್ಲ ಅಂತ ಹೆಣ್ಣೆ ಕೊಡದೆ ಇರ್ಬೋದು, ಯಾರು ಗೊತ್ತು? ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮುಖನ ತೋರಿಸ್ಬೇಕು. ಅವ್ರು ಮಾಡಿರೋ ತಪ್ಪಿಗೆ ಅವರ ಮಾನ ಮರ್ಯಾದೆ ಹೋಗ್ಬೇಕು, ಅವಾಗ್ಲೇ ಅವ್ರಿಗೆ ಅವರ ತಪ್ಪಿನ ಅರಿವಾಗೋದು. ಸ್ನೇಹಿತರೆ, ಇದೊಂದೇ ಅಲ್ಲ, ಮೇ ಬಿ 1-2 ವರ್ಷದ ಹಿಂದೆ ಇರಬೇಕು, ಮೈಸೂರಲ್ಲೂ ಸಹ ಇದೇ ತರ ಘಟನೆ ನಡೆದಿತ್ತು. ಎಷ್ಟೋ ಜನ ಗಂಡೈಕ್ಳು ಎಣ್ಣೆ ಸಿಕ್ತಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡು ಸಾಯ್ತವ್ರೆ, ದೇವ್ರು ದಿಂಡು ಅಂತ ಪರದಾಡ್ತವ್ರೆ. ಅಂತದ್ರಲ್ಲಿ ಸಿಕ್ಕಿರೋ ಒಂದು ಹುಡುಗಿನೂ ಸಹ ಎಲ್ಲ ಆಗೋ ಗಂಟ ಸುಮ್ನೆ ಇದ್ಬಿಟ್ಟು ಕೊನೆ ಮೂಮೆಂಟ್ ಅಲ್ಲಿ ನಂಗೆ ಮದುವೆ ಬೇಡ ಅಂತ ಹಿಂಗ್ ಕತ್ತ ಅಳ್ಳಾಡಿಸ್ಬಿಟ್ರೆ ನಮ್ ಗಂಡೈಕ್ಳು ಕತೆ ಏನಾಗ್ಬೇಕು?
ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.